ಸೆಪ್ಟೆಂಬರ್ ತಿಂಗಳು ಬಂದಂತಹ ಸಮಯದಲ್ಲಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಗಣಪತಿ ಹಬ್ಬದ ಸಂಭ್ರಮ ಜೋರಾಗಿರುತ್ತೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ನಾವು ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವಂತಹ ಗಣಪತಿ ನಿರ್ಮಾಣದ ಹಂತದಲ್ಲಿರುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಅದು ಮಂಗಳೂರಿನಲ್ಲಿ ಇವತ್ತು ಕೂಡ ನಮ್ಮ ತಂದೆಯವರು ಮಾಡ್ತಿದ್ರು. ಅದೇನಂತಂದ್ರೆ ನಾವು ಇಲ್ಲಿ ಮಾಡೋ ಗಣಪತಿ ಅಲ್ಲಿ ಲೈಕ್ ಆಗ್ಬಿಟ್ಟು ಮಂಗಳೂರಿನ KSRTC ಲಾಲ್ಬಾಗ್ನಲ್ಲಿ ಈ ವರ್ಷ 40ನೇ ವರ್ಷ ಗಣಪತಿ ನಾವು ಕೊಡ್ತಾರೆ, ಅಲ್ಲೇ ಹೋಗಿ ಮಾಡಿಬಿಟ್ಟು ಬರ್ತೀವಿ. ಕೆರೆಯಲ್ಲಿ ಸಿಗೋಂಥ ಜೇಡಿ ಮಣ್ಣೆ ತಗೊಂಡು ಬಳಸ್ಕೊಂಡು ಗಣಪತಿ ಮಾಡ್ತಾಯಿದ್ವಿ. ಹಾಗೆ ಪರಿಸರ ಸ್ನೇಹಿ ಬಣ್ಣವನ್ನೇ ಬಳಸ್ತಾ ಇದ್ದೀವಿ. ಎಲ್ಲರೂ ಮನೆಯಲ್ಲಿ ಗಣೇಶ ಹಬ್ಬನ ಆಚರಿಸಿ ಸಣ್ಣದಾಗಲಿ ಗಣಪತಿನ ಇಡಿ. ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪದಿರು, ಅವ್ರ ಕಲಿಯೋರು ಅವ್ರು ಮಾಡೋದು ನೋಡಿ ಕಲಿತು ನಾವು ಮಾಡ್ತಾ ಇದ್ದೀವಿ. ಬೆಣ್ಣೂರು, ಕುಪ್ಪಳ್ಳಿ ಅದೆರಡು 22 ವರ್ಷ ರನ್ನಿಂಗ್. ಈಗ 22 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ಗಣಪತಿಗಳು ಚಿಕ್ಕಮಗಳೂರಿಗೆ ಬರ್ತವೆ. ಅದು ಬರೋದ್ರಿಂದ ಸ್ಥಳೀಯ ಕಲಾವಿದರಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಅದ್ರ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು ಅಂತೇಳಿ ನಿಮ್ಮ ಮೂಲಕ ನಾನು TC ಅವರಿಗೆ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸೆಪ್ಟೆಂಬರ್ ತಿಂಗಳು, ಆಗಸ್ಟ್ ತಿಂಗಳು ಬಂದಂತಹ ಸಮಯದಲ್ಲಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಗಣಪತಿ ಹಬ್ಬದ ಸಂಭ್ರಮ ಜೋರಾಗಿರುತ್ತೆ. ಬಾಲಕರಿಂದ ಹಿಡಿದು ವಯಸ್ಕರ ತನಕ ಎಲ್ಲರಿಗೂ ಕೂಡ ಇದರದ್ದೇ ಆದಂತಹ ಕ್ರೇಸ್. ಆದರೆ ಆ ಹಬ್ಬದ ಹಿಂದೆ ಕಲಾವಿದರ ಶ್ರಮ ಇರುತ್ತೆ, ಜೀವನ ಇರುತ್ತೆ. ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಮಗಳೂರಿನಲ್ಲಿ ನಾವು ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವಂತಹ ಗಣಪತಿ ನಿರ್ಮಾಣದ ಹಂತದಲ್ಲಿರುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಚೇತನ್ ಅಂದ್ಬಿಟ್ಟು. ಎಷ್ಟು ವರ್ಷದಿಂದ ಮಾಡ್ತಾ? ಸುಮಾರು 18ರಿಂದ 20 ವರ್ಷಗಳಿಂದ ಗಣಪತಿ ಮಾಡ್ತಾ ಬರ್ತಿದ್ದೀನಿ. ನಮ್ಮ ತಂದೆಯವರು 40-45 ವರ್ಷದಿಂದ ಗಣಪತಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಕುಟುಂಬದಿಂದ ಗಣಪತಿ ಮಾಡ್ಕೊಳ್ತಾ ಬಂದಿದ್ದೀವಿ. ಸೊ ನಿಮ್ಮ ಮುಂದಿನ ಜನರೇಷನ್ ಕೂಡ ಇದರಲ್ಲೇ ಏನಾದರೂ ನೋಡಬೇಕು ಮುಂದಿನ ದಿನಗಳಲ್ಲಿ. ಈಗೆಲ್ಲ ಎಜುಕೇಷನ್ ಅಂತ ಇದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ, ಕಲೆಗಾರರು ಬರ್ತಾ ಇಲ್ಲ. ನಾವು ಮಾಡಿದ್ದೀವಿ ಅಂತ ಮುಂದಕ್ಕೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನಾವಂತೂ ಮಾಡ್ತಾಯಿದ್ವಿ. ನಮ್ಮ ತಂದೆಯವರು ಮಾಡಿದ್ದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಎಲ್ಲರಿಗೂ ಗಣಪತಿ ಹಬ್ಬ ಅಂದ್ರೆ ಬರೀ ಹಬ್ಬಕ್ಕಿನ ಒಂದು ವಾರದ ಮುಂಚೆ 10-15 ದಿನ ಅಥವಾ ಒಂದು ತಿಂಗಳು ಮುಂಚೆ ಕಲೆಕ್ಷನ್ ಅಂದ್ಕೊಂಡು ಇದು ಮಾಡ್ತಾರೆ. ಆದರೆ ನೀವು ಎಷ್ಟು ದಿನದ ಮುಂಚೆ ಕೆಲಸ ಶುರು ಮಾಡ್ತೀವಿ? ನಾವು 3 ತಿಂಗಳು ಮುಂಚೆನೇ ಕೆಲಸ ಮಾಡ್ತೀವಿ. ಜೂನ್ನಲ್ಲೇ ಮಣ್ಣನ್ನ ನಾವು ಜನವರಿ ಫೆಬ್ರವರಿ ಟೈಮಲ್ಲಿ ಕೆರೆ ತುಂಬೋದ್ರೊಳಗೆ ತಂದ್ಕೊಂಡಿರ್ತೀವಿ. ಗಣಪತಿ ಒಂದು 3 ತಿಂಗಳಿರಂಗೆ ಸ್ಟಾರ್ಟ್ ಮಾಡ್ತೀವಿ. ಮಣ್ಣೆಲ್ಲ ಎಲ್ಲಿಂದ ತರೋದು? ಇಲ್ಲಿ ಚಿಕ್ಕಮಗಳೂರು ಮತ್ತಾವರ ಕೆರೆ ಅಂತಿದೆ. ಸೊ ಅಲ್ಲಿ ಚೆನ್ನಾಗಿದೆ ಮಣ್ಣು, ಪ್ರತಿ ವರ್ಷ ಅಲ್ಲಿಂದನೇ ತೊಗೊಂಡು ಮಾಡ್ತಾಯಿದ್ದೀವಿ. ಈ ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಯಾವುದನ್ನು ನೀವು ಬಳಸಲ್ಲ? ಇಲ್ಲ, ನಾವು ಕೆರೆಯಲ್ಲಿ ಸಿಗೋಂಥ ಜೇಡಿ ಮಣ್ಣೆ ತಗೊಂಡು ಬಳಸ್ಕೊಂಡು ಗಣಪತಿ ಮಾಡ್ತಾಯಿದ್ವಿ. ಹಾಗೆ ಪರಿಸರ ಸ್ನೇಹಿ ಬಣ್ಣವನ್ನೇ ಬಳಸ್ತಾ ಇದ್ದೀವಿ. ಈ ಬಾರಿ ಎಷ್ಟು ಆರ್ಡರ್ಗಳು ಬಂದಿದ್ದಾವೆ ನಿಮಗೆ? ಆರ್ಡರ್ಗಳು ಬಂದಿದೆ. ನಾವು ಮಾಮೂಲಿ ಏನು ಮಾಡ್ತೀವಿ ಅದೇ ಮಾಡ್ತಾ ಇರೋದು. ಎಕ್ಸ್ಟ್ರಾ ಬಂದರೆ ನೋಡ್ತೀವಿ, ಟೈಮ್ ಇದ್ದರೆ ತೊಗೊಳ್ತೀವಿ. ಇಲ್ಲ ಅಂತಂದರೆ ಹಳೇದೇನಿದೆ ಅದನ್ನೇ ಮಾಡ್ಕೊಳ್ತಾ ಹೋಗ್ತಾಯಿದ್ದೀವಿ. ಸಾಮಾನ್ಯವಾಗಿ ಮಂಗಳೂರ್ದು ಮಾಡಿದ್ವಿ. ಈ ವರ್ಷ 40. ಮಂಗಳೂರಿಗೆ ಹೋಗಿ ಬಂದಿರೋದು ವಿಶೇಷ. ಹೆಂಗದು? ಏನಿಲ್ಲ, ಅದು ಮಂಗಳೂರಿನಲ್ಲಿ ಇವತ್ತು ಕೂಡ ನಮ್ಮ ತಂದೆಯವರು ಮಾಡ್ತಿದ್ರು. ಅದು ಏನಂತಂದ್ರೆ ನಾವು ಇಲ್ಲಿ ಮಾಡೋ ಗಣಪತಿ ಅಲ್ಲಿ ಲೈಕ್ ಆಗ್ಬಿಟ್ಟು ಮಂಗಳೂರಿನ KSRTC ಲಾಲ್ಬಾಗ್ನಲ್ಲಿ ಈ ವರ್ಷ 40ನೇ ವರ್ಷ ಗಣಪತಿ ನಾವು ಕೊಡ್ತಾ ಇರೋದು, ಅಲ್ಲೇ ಹೋಗಿ ಮಾಡಿಬಿಟ್ಟು ಬರ್ತೀವಿ. ಓಕೆ, ಅದಾದ್ಮೇಲೆ ಬಂದು ಇಲ್ಲಿ ಕೆಲಸಗಳನ್ನು ಶುರು ಮಾಡಿ ಅಲ್ಲೂ ಮಾಡ್ತೀವಿ, ಜೊತೆಗೆ ಇಲ್ಲೂ ಮಾಡ್ತೀವಿ. ಸೊ ಇಲ್ಲಿ ಯಾವುದು ಆ ರೀತಿ ಹಿನ್ನೆಲೆ ಇರುವಂತಹ ಗಣಪತಿ ಮಾಡ್ತೀವಿ? ಇಲ್ಲಿ ಅಂದರೆ ಸಾಮಾನ್ಯ ಆಜಾದ್ ಪಾರ್ಕ್ ಗಣಪತಿ. ಸಾಮಾನ್ಯವಾಗಿ ಈ ವರ್ಷ 90ನೇ ವರ್ಷದ ಗಣಪತಿ ಅದು. ನೀವೆಷ್ಟು ವರ್ಷದಿಂದ? ನಮ್ಮ ತಂದೆ ನನ್ಗೆ ಗೊತ್ತಿರೋ ಒಂದು 50 ವರ್ಷದಿಂದ ಮಾಡ್ತಾ ಇರ್ಬೋದು ಅವರು. ಹಾಗಾಗಿ ಮುಗುಳುವಳ್ಳಿ ಅದು ಒಂದು 50 ವರ್ಷ ಆಯಿತು ಈ ವರ್ಷಕ್ಕೆ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಒಬ್ಬರೇ ಮಾಡೋದಾ ಅಥವಾ ನಿಮ್ಮ ಜೊತೆಗೆ? ಇಲ್ಲ, ನಮ್ಮ ಜೊತೆ ರಾಕೇಶ್ ಅಂತಿದ್ದಾನೆ. ಸೊ ನಾವಿಬ್ಬರು ಸೇರಿ ಗಣಪತಿ ಮಾಡ್ತೀವಿ. ಮೊನ್ನೆ ರೀಸೆಂಟಾಗಿ 2 ಇಯರ್ಸ್ ಆಯಿತು ನಮ್ಮ ತಂದೆಯವರು ತೀರ್ಕೊಂಡಾಗಿಂದ ನಾವಿಬ್ಬರೇ ಮಾಡ್ತಾಯಿದ್ವಿ. ಅವಾಗಿನ ಜೊತೆಗೆ ಮಾಡ್ತಿದ್ವಿ, ಅವ್ರು ಇಲ್ದಾಗ ನಾವಿಬ್ಬರು ಮಾಡ್ಕೊತಾ ಹೋಗ್ತೀವಿ. ಮೋಲ್ಡ್ ಏನಾದರೂ ಮಾಡ್ತೀರಾ ಅಥವಾ ಬರೀ ಸಣ್ಣ ಗಣಪತಿಗಳು ಮೋಲ್ಡ್ ಮಾಡ್ತೀವಿ. ದೊಡ್ಡ ಸೈಜ್ ಎಲ್ಲ ಮೋಲ್ಡ್ ಮಾಡೋಕ್ಕೆ ಬರಲ್ಲ, ಪೂರ್ತಿ ಹ್ಯಾಂಡ್ ವರ್ಕೇ ಮಾಡಬೇಕು, ಕೈನಲ್ಲೇ ಮಾಡೋದು. ಓಕೆ. ಸೊ ನಮ್ಮ ವೀಕ್ಷಕರಿಗೆ ಗಣಪತಿ ಹಬ್ಬದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ಬನ್ನಿ ಎಲ್ಲರೂ ಮನೆಯಲ್ಲಿ ಗಣೇಶ ಹಬ್ಬನ ಆಚರಿಸಿ ಸಣ್ಣದಾಗಲಿ ಒಂದು ಗಣಪತಿನ ಇಡಿ. ಮುಂದಿನ ಪೀಳಿಗೆಗೆ ಇದು ಹಬ್ಬನ ಬಿಡುವಾಗಿಲ್ಲ. ಸ್ವಾತಂತ್ರ್ಯ ನಂತರದಿಂದನೂ ಈ ಗಣೇಶೋತ್ಸವ ಆಚರಣೆ ಇದೆ, ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಾವು ಬಯಸ್ತೀವಿ. ನಮಸ್ಕಾರ, ನಮ್ಮ ಹೆಸರು ದಿನೇಶ್ ಅಂತೇಳಿ. ನಾವು ಸುಮಾರು 22 ವರ್ಷದಿಂದ ಗಣಪತಿ ಮಾಡ್ತಾಯಿದ್ದೀವಿ. ನಮ್ಮದು ಇರೋದು ಅಂದರೆ ಕುಂಬಾರ ಬೀದಿ, ಬಸವನಹಳ್ಳಿ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದೊಳಗೆ. ದೇವಸ್ಥಾನ ಜಾಗ ಕೊಟ್ಟಿದ್ದಾರೆ, ಹಂಗಾಗಿ ನಾವು ಇಲ್ಲೇ ಗಣಪತಿ ಮಾಡ್ಕೊಂಡಿದ್ದೀವಿ. ನಾವು ಹುಟ್ಟು ಕಸುಬ್ದಾರರು, ಅಂದರೆ ಕುಂಬಾರಿಕೆ ಮಾಡೋವಂಥವ್ರು. ಈ ಜೊತೆಲಿ ಈ ಒಂದು ಕಲೆ ಕಲ್ತು
20 ವರ್ಷದಿಂದ ನಮ್ಮ ಹೊಟ್ಟೆಪಾಡಿಗಾಗಿ ಒಂದು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನೀವೇ ಕಲ್ತಿದ್ದು ಅಥವಾ ನಿಮ್ಮ ತಂದೆ? ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪದಿರು ಅವ್ರು ಕಲಿಯೋರು, ಅವ್ರು ಮಾಡೋದು ನೋಡಿ ಕಲಿತು ನಾವು ಮಾಡ್ತಾ ಇದ್ದೀವಿ. ಸೊ ನೀವು 20 ವರ್ಷದಿಂದ? 22 ವರ್ಷ ರನ್ನಿಂಗ್ ಮಾಡ್ತಿರೋದು. ನಿಮ್ಗೆ ಎಷ್ಟು ಆರ್ಡರ್ಗಳು ಸಿಕ್ಕಿದ್ದಾವೆ ಈ ಬಾರಿ ಅಂತ? ಈ ಬಾರಿ ನಮ್ಮ ಆಲ್ಮೋಸ್ಟ್ ಮಾಮೂಲಿ ರೆಗ್ಯುಲರ್ ಕಸ್ಟಮರೇ ಜಾಸ್ತಿ, ಹಂಗಾಗಿ ಮಾಡೋ ಗಣಪತಿಗೆಲ್ಲ ಆರ್ಡ್ರ್ ಆಗಿದೆ. ಇನ್ನೂ ಬರೋವಿದ್ದಾವೆ, ಬಟ್ ಮಣ್ಣು ಪ್ರಾಬ್ಲಮ್ ಆಗಿದೆ, ಮಣ್ಣು ಖಾಲಿ ಆಗಿದೆ, ನೋಡಬೇಕು ಏನಾಗುತ್ತೆ. 20 ವರ್ಷದಿಂದನೂ ಯಾವ್ದಾದ್ರು ಒಂದು ಜಾಗಕ್ಕೆ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀರಾ ನೀವು ಮಾಡಕ್ಕೆ? ಬೆಣ್ಣೂರು, ಉಪ್ಪಳ್ಳಿ, ಅದೆರಡು 22 ವರ್ಷ ರನ್ನಿಂಗ್ ಈಗ. ಓಕೆ. 22 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ. ಸೊ ನೀವೆಷ್ಟು ತಿಂಗಳಿಂದ ಕೆಲಸ ಶುರು ಮಾಡಿರ್ತೀರಾ? ಮನೆಯಿಂದ ತರೋದು? ನಾವು ಚಿಕ್ಕಮಗಳೂರಲ್ಲಿ ಮತಾವರದಲ್ಲಿ ಮಣ್ಣು ತರ್ತೀವಿ. 3 ತಿಂಗಳು ಮುಂಚೆ ಮಣ್ಣು ತಂದು 2 ತಿಂಗಳು ಮುಂಚೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಾನು ನಮ್ಮ ತಾಯಿ ಇಬ್ಬರೇ ಮಾಡೋದು. ಕಲಾವಿದರು ನೀವೊಬ್ಬರೇ? ನಮ್ಮ ತಾಯಿ ಹೆಲ್ಪರಾಗಿ ಹೆಲ್ಪ್ ಮಾಡ್ತಾರೆ, ನಾವೇ ಒಬ್ಬರೇ ಕಲಾವಿದರಾಗಿ ಮಾಡ್ತೀವಿ. ಉಳಿದಿದ್ದ ಸಮಯದಲ್ಲಿ ವರ್ಕ್ ಅಂತ ಬಂದರೆ ವ್ಯಾಪಾರ, ಇದು ಮಡಕೆ ವ್ಯಾಪಾರನೂ ಇದೆ, ಮತ್ತು ಅಂಗಡಿ ಇದೆ, ಸಣ್ಣದಾಗ ಒಂದು ಅಂಗಡಿ ಇಟ್ಕೊಂಡಿದ್ದೀವಿ, ಅಂಗಡಿ ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ. ಸೊ ಇದೊಂದೇನಾ ಅಂದರೆ ಗಣಪತಿ ಹಬ್ಬ ಟೈಮಲ್ಲಿ ಮಾತ್ರನಾ? ಈ ದುರ್ಗೆ ಕೂರಿಸೋ ಸಮಯದಲ್ಲಿ ಅವಾಗಲೂ ದುರ್ಗಿನೂ ಮಾಡ್ತೀವಿ. ಮತ್ತು ಈಗ ಮದುವೆಗಳಿಗೆ ಕುಂಭಗಳು ತಾಣ್ತಾರೆ, ಅರುಣೇಬಾ ಸಿಂಗ್ ಅಂತೇಳಿ, ಅದು ನಮ್ಮ ಕಸಬಲ್ಲಿ ನಾವು ಅದೊಂದು ಒಂದು ಪಾಯಿಂಟು, ಅದನ್ನು ವರ್ಷವೆಲ್ಲ ಕೊಡ್ತೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಕೊಡೋದೇನು ಅಂದರೆ, ಹೊರಗಡೆಯಿಂದ ಗಣಪತಿಗಳು ಚಿಕ್ಕಮಗಳೂರಿಗೆ ಬರ್ತವೆ. ಅದು ಬರೋದ್ರಿಂದ ಸ್ಥಳೀಯ ಕಲಾವಿದರಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಅದ್ರ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾನು DC ಅವ್ರಿಗೆ ನಾನು ಕೇಳ್ಕೊತೀನಿ. ಸೊ ನೀವು ಅಷ್ಟು ಕಂಪ್ಲೀಟ್ ಪರಿಸರ ಸ್ನೇಹಿ ಮಣ್ಣಿಂದನೇ ಮಾಡೋದು? ಪ್ಯೂರ್ ಮಣ್ಣು ಮತ್ತು ಬಣ್ಣನೂ ವಾಟರ್ ಪೇಂಟು. ಈಗ ಒಂದು 6 ವರ್ಷದ ಹಿಂದೆ DC ಅವ್ರ ಆರ್ಡ್ರ್ ಮೇಲೆಗೆ ಆಯಿಲ್ ಪೇಂಟ್ ಬಿಟ್ಟು ನಾವು ವಾಟರ್ ಪೇಂಟ್ ಮಾಡ್ತಾಯಿದ್ವಿ. ಎಲ್ಲ ಪರಿಸರ ಸ್ನೇಹಿ ಗಣಪತಿ ಬಳಸೋದಾಗಲಿ ಆ ಥರದ್ದೇನಿಲ್ಲ? POP ಏನೂ ಇಲ್ಲ, ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ ನೋಡಿ ಮಣ್ಣು. ಇದಕ್ಕೆ ಬಣ್ಣ ಮಾಡೋದು ನಾವು ವಾಟರ್ ಪೇಂಟೇ ಮಾಡೋದು. ಸೊ ಮೋಲ್ಡ್ ಮಾಡ್ತೀರಾ ನೀವು? ಅಚ್ಚು ಮೋಲ್ಡು ಅಂದರೆ ನಾವೇ ಮಾಡ್ಕೊಂಡು ಸ್ವಲ್ಪ ಕೆಲಸ ಸ್ಪೀಡ್ ಆಗಲಿ ಅಂತೇಳಿ ಒಂದು ಮೋಲ್ಡ್ ಮಾಡ್ಕೊಂಡ್ಬಿಡ್ತೀವಿ. ಒಂದು ಮಕ ಮಾಡೋಕ್ಕೆ 1.5 ಗಂಟೆ ಬೇಕು, ಮೋಲ್ಡಲ್ಲಾದರೆ ಅರ್ಧ ಗಂಟೆ ನಾವು ರೆಡಿ ಮಾಡ್ಕೊಬೋದು. ಆ ಒಂದು ಉದ್ದೇಶಕ್ಕೆ ನಾವೇ ಮೋಲ್ಡ್ ಮಾಡ್ಕೊತೀವಿ. ನಮ್ಮ ವೀಕ್ಷಕರಿಗೆ ಗಣಪತಿ ಹಬ್ಬದ ಬಗ್ಗೆ ಏನು ಹೇಳಕ್ಕೆ? ಎಲ್ಲರೂ ಪರಿಸರ ಸ್ನೇಹಿ ಗಣಪತಿ ಇಡಿ. ಇದು ಹಬ್ಬ ಊರಹಬ್ಬ ಆಗಿದ್ದು ಮನೆ ಹಬ್ಬಗಳು ಆಗಿದೆ. ಈಗ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದಂಥ ಒಂದು ಕಾರ್ಯಕ್ರಮ ಇದು. ಈಗ ಮನೆಯೊಳಗೆ ಗಣಪತಿ ಕೂರಿಸಿ ಆಚರಣೆ ಅಂತ ಬಂದಿದೆ. ಇನ್ನು ಮುಂದಕ್ಕೂ ಇದನ್ನು ಬೆಳೆಸ್ಕೊಂತ ಹೋಗಿ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸೊ ಈ ಬಲಮುರಿ ಎಡಮುರಿ ಬಗ್ಗೆ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ನಮಗೂ ಗೊಂದಲ ಇದೆ. ಕೆಲವರು ಬಲಮುರಿ ಸ್ವಲ್ಪ ಶ್ರೇಷ್ಠ ಅಂತಾರೆ, ಎಡಮುರಿಗೆ ಒಂದು ಸತಿ ನೈವೇದ್ಯ ಮಾಡೋದು ನಡೀತದೆ. ಬಟ್ ಬಲಮುರಿಗೆ 2 ನೈವೇದ್ಯ ಆಗಬೇಕು, ಸ್ವಲ್ಪ ವಿಶೇಷವಾಗಿ ಪೂಜೆ ಆಗಬೇಕು ಅಂದರೆ ನಮಗೂ ಇನ್ನೂ ಅಷ್ಟು ಕ್ಲಿಯಾರಿಟಿ ಗೊತ್ತಿಲ್ಲ. ಸೊ ನೀವು ರೆಗ್ಯುಲರ್ ಆಗಿ ಮಾಡೋವಂಥದ್ದು ಎಡಮುರಿ ಗಣಪತಿ ಮಾಡ್ತೀವಿ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಚಾನಲಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.